ಸ್ವಲ್ಪ ಎಲ್ಲರೂ ಸ್ಟಿಕ್ ಇಡ್ರಿ, ಸ್ಟಿಕ್ बेटा बाइक जाने अभी इसकी बाइक जाने अभी ओनली विजुअल ದಿವಸ ಬೆಳಗಾವಿಯ ಸುವರ್ಣಸೌಧ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ನಮ್ಮ ನಾಳುವ ಸರ್ಕಾರಕ್ಕೆ ನಾವು ಒತ್ತಾಯಪಡಿಸೋದೇನೆಂದರೆ, ನಾವು 6,800 ಜನ ಗೌರವಧನ ಕಾರ್ಯಕರ್ತರು ವಿಕಲಚೇತನರಿದ್ದೀವಿ. ಸುಮಾರು 17 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರ ಸೇವೆ ಮಾಡ್ತಾ ಇದ್ದೀವಿ, ಈ ರಾಜ್ಯದ ಅಂಗವಿಕಲರ ಸೇವೆ ಮಾಡ್ತಾ ಇದ್ದೀವಿ. ನಮಗೆ ಕೊಡ್ತಕ್ಕಂಥ 9,000 ರೂಪಾಯಿ ಸಂಬಳ ನಮಗೆ ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ವೇತನ, ಈ ವೇತನ ಕನಿಷ್ಠ ವೇತನ ಆಗ್ಬೇಕಂತ ಇಷ್ಟು ದಿನ ನಾವು ಹೋರಾಟ ಮಾಡ್ತೀವಿ, ಅದಕ್ಕೂ ಸರ್ಕಾರ ಕೇರ್ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ನಾವು ಈ ವೇದಿಕೆ ಮೂಲಕ ಸರ್ಕಾರಕ್ಕೆ ಒತ್ತಾಯಪಡಿಸೋದಿಲ್ಲ, ಇನ್ನು ಮುಂದೆ ನಮ್ಗೆ ಕನಿಷ್ಠ ವೇತನ ಬೇಡ, ನಿಮ್ಮ 9,000 ರೂಪಾಯಿನೂ ಬೇಕಾಗಿಲ್ಲ, ನಮಗೆ ಬೇಕಾಗಿದ್ದು ಖಾಯಂ ಮಾಡಿರಿ. 17 ವರ್ಷ ಕಳೆದು ಬಿಟ್ಟಿದ್ದೀವಿ, ಈಗ ಇನ್ನೂ ನಮಗೆ ವಯಸ್ಸಿಲ್ಲ, ಮಿತಿ ಕಡಿಮೆ ಇದೆ. ಇನ್ನೊಂದು 10-12 ವರ್ಷ ಇದ್ದಾಗ ನಮ್ಗೆ ಎಷ್ಟೋ ಜನ ರಿಟೈರ್ಮೆಂಟ್ ಆಗಿ ಹೋಗ್ತಾರೆ. ನಾವು
ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿರುವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಂದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತೇಳಿ ವಚನ ಕೊಟ್ಟಿದ್ದೀರಿ. ಆ ವಚನಕ್ಕೆ ಇವತ್ತು ನೀವು ಬದ್ಧರಾಗಬೇಕು. ನಮ್ಮೆಲ್ಲ ಅಂಗವಿಕಲರ ಆಶೀರ್ವಾದದಿಂದ ಇವತ್ತು ನೀವು ಸರ್ಕಾರ ಮತ್ತೆ ನೀವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದದ, ನೀವು ಅಧಿಕಾರನೂ ಕಾಣ್ಲತ್ತೀರಿ, ನೀವು ಮುಖ್ಯಮಂತ್ರಿನೂ ಆಗಿದ್ದೀರಿ. ಇವತ್ತು ನಾವು ಒತ್ತಾಯ ಪಡಿಸ್ತೀವಿ. ನೀವು 2 ಬಾರಿ ನಿಮ್ಮ ಹೋರಾಟದ ಮೂಲಕ ನಿಮ್ಮ ಗಮನ ಸೆಳೆಯೋ ಪ್ರಯತ್ನ ಪಟ್ಟಿವಿ. 2 ಬಾರಿ ನಮ್ಮನ್ನು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದೀರಿ. ಈಗ ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟು ನಮ್ಮ ಮಾಳು ಮಾಡೋಂಥ ಕೆಲಸ ನೀವು ಮಾಡಬೇಡ್ರಿ. ಇವತ್ತಿನ ದಿವಸ ನಾವು ಇವತ್ತು ಕಂಕಣಬದ್ಧರಾಗಿದ್ದೀವಿ. ಛಲ ತೊಟ್ಟು ನಾವು ಕಾರ್ಯಕರ್ತರು, ರಾಜ್ಯದ ಕಾರ್ಯಕರ್ತರು 5,000ಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರು ಹುಮ್ಮಸ್ಲಿ ಬಂದಿದ್ದಾರೆ. ಈ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾವುದಾದ್ರೂ ಒಂದು ಬೇಡಿಕೆ ನಮ್ಮ ಕಾಯಂ ಮಾಡುತ್ತಾರೆ ಅಥವಾ ಕನಿಷ್ಠ ವೇತನ ಕೊಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ನಮ್ಮನ್ನು ನಿರಾಶೆ ಮಾಡಲಾರ್ದೆ ನಮಗೆ ಕಾಯಂಗೊಳಿಸ್ಬೇಕಂತೇಳಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಿದ್ದೀವಿ. ತಮ್ಮ ಹೆಸರು? ನವ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ ಪಿ ಮೇಟಿ. ಏನು ಅಂಬಾಜಿ ಪಿ ಮೇಟಿ. ಇನ್ನೂ ಮತ್ತೆ ಗೌರವ ಮೇಡಮ್ ಮಾತಾಡಿ. ಒಂದು ಮೈಕ್ ಕೊಡಿ. ಇಲ್ಲಿ ಚಲೋ ತಗೋ. ಹಾಂ ಹಾಯ್ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮದು ಮನವಿ ಏನಪ್ಪಾ ಅಂದ್ರೆ, ನಮ್ಮದು 2 ಬೇಡಿಕೆ ಇರೋದು. ಒಂದು ಖಾಯಮಾತಿ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಅಲ್ಲಿವರೆಗೂ ಕನಿಷ್ಠ ವೇತನವನ್ನ ಜಾರಿಗೆ ಮಾಡಬೇಕು. ಸುಮ್ಮನೆ ಆ ಬೇಡಿಕೆ ಈ ಬೇಡಿಕೆ ಅಂತ ಮೂಗಿಗೆ ತುಪ್ಪ ಸವರೋ ಕೆಲಸ ಮತ್ತೆ ದಯವಿಟ್ಟು ಮಾಡಬೇಡಿ ಸರ್. ನಾವು ಅಂಗವಿಕಲರು ಅಂತ ನೀವು ಮನುಷ್ಯತ್ವನೇ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ನೀವು ವಿರೋಧ ಪಕ್ಷದ ನಾಯಕರಾದಾಗ ಏನು ಮುದ್ದಾಗಿ ಮಾತಾಡಿ ಹೋಗಿದ್ರಿ, ಅದ್ ನೀವು ನೆನಪು ಮಾಡ್ಕೊಂಡ್ರೆ ಸಾಕು ಸರ್. ನೀವು ಇವಾಗ ನಮಗೆ ಟೆಂಟ್ ಎಲ್ಲಿ ಕೊಟ್ಟಿದ್ದೀರಾ ಅನ್ನೋದನ್ನಾದ್ರೂ ನೆನಪು ಮಾಡ್ಕೊಳ್ಳಿ. ನಾವು ಅಂಗವಿಕಲರು ಹೆಂಗ್ ನಡ್ಕೊಂಡು ಬರ್ಬೇಕು ಅದನ್ನಾದ್ರೂ ಯೋಚನೆ ಮಾಡ್ತಿದ್ದೀರಾ ಸರ್. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಿದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೀವು ಅದು ಇದು ಬೇಡಿಕೆ ಈಡೇರಿಸ್ತೀವಿ ಅಂತ ದಯವಿಟ್ಟು ಹೇಳಬೇಡಿ. ಕನಿಷ್ಠ ವೇತನ, ಈ ಗೌರವಧನ ಏನು ಕಾರ್ಯಕರ್ತರಿದ್ದಾರೋ ಅವರಿಗೆ ಕನಿಷ್ಠ ವೇತನ ಅಥವಾ ಖಾಯಮಾತಿ ಮಾಡ್ಲಿಕ್ಕೆ ಟೈಮ್ ಬೇಕು ಅಂತ ಅಂದ್ರೆ ಕನಿಷ್ಠ ವೇತನ ಕೊಡಿ ಸರ್. ಯಶೋಧ, ಜಿಲ್ಲಾಧ್ಯಕ್ಷ, ಶಿವಮೊಗ್ಗ. ಮಾತಾಡು ಬಿಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು, ಮಹಿಳಾ ಸಚಿವರಿಗೆ ನಾವು ಬೇಡೋದು ಒಂದೇ, ನಾವು ಯಾವಾಗಲೂ ಸ್ಟ್ರೈಕ್ ಮಾಡಿ 5 ಗ್ಯಾರಂಟಿ ಯೋಜನೆಗಳನ್ನ ನಮಗೆ ಹೇಳ್ತಾ ಇದ್ದೀರಾ. ನಿಮ್ದು 5 ಗ್ಯಾರಂಟಿ ಯೋಜನೆಗಳು ನಮಗೆ ಸ್ವಂತ ಇಲ್ಲ. ಯಾಕಂದ್ರೆ 5 ಗ್ಯಾರಂಟಿ ಯೋಜನೆಯಲ್ಲಿ ಮೊದಲಿರೋದು ನಮ್ಮ ಅತ್ತೆಯವರಾಗಿರ್ಬೋದು, ಅವ್ವರಾಗಿರ್ಬೋದು, ಅವ್ರಿಗೆ ಸಲ್ತೈತೆ, ಅದು ನಮಗೆ ಸಲ್ತ ಇಲ್ಲ. 7ನೇ ವೇತನ ಮಾಡ್ಬೇಕಾದ್ರೆ ನಿಮಗೆ 5 ಯೋಜನೆಗಳು ನೆನಪು ಬರ್ಲಿಲ್ಲ. ನಮಗೆ ಖಾಯಮಾತಿ ಕನಿಷ್ಠ ವೇತನ ಮಾಡ್ಬೇಕಾದ್ರೆ ಅಷ್ಟೇ ನಿಮಗೆ 5 ಯೋಜನೆಗಳು ನೆನಪಿ ಬರುತ್ತವಾ? ಚೆನ್ನಾಗಿದ್ದರಿಗೆ ಅದರ ಪಗಾರ ಏರಿಸ್ತೀರಾ? ಕೈ ಕಾಲು ಕಣ್ಣು ಕಳ್ಕೊಂಡಿರ್ತಕ್ಕಂತಹ ನಾವು ಈ ಸಮಾಜದಲ್ಲಿ ಹೇಗ್ ಬದುಕ್ಬೇಕು? 9,000ದಲ್ಲಿ ಹೇಗ್ ನಾವು ಜೀವನ ಮಾಡ್ಬೇಕು? ನಮಗೆ ಗಂಡ ಮಕ್ಕಳು ತಾಯಿ ತಂದೆ ಎಲ್ಲ ಇದಾರೆ, ಅವರೆಲ್ಲ ನಾವು ಸಾಕ್ಬೇಕು. 9,000ದಲ್ಲಿ ಇವತ್ತಿನ ದುನಿಯಾದಲ್ಲಿ ನಾವು ಜೀವನ ಮಾಡಕ ಆಗ್ತಾ ಇಲ್ಲ. ನೀವು ಯಾವಾಗ್ಲೂ 5 ಗ್ಯಾರಂಟಿ ಯೋಜನೆಗಳು ಹೇಳ್ತಾ ಇದೀರಲ್ಲ, ಕನಿಷ್ಠ 7ನೇ ವೇತನ ಮಾಡ್ತಕ್ಕಂತಾಗ ಅವಾಗ ನಿಮ್ಗೆ ಅವ್ರಿಗೆ ಬರ್ಲಿಲ್ವಾ? ಅವ್ರಿಗೆ 7ನೇ ವೇತನ ಮಾಡ್ಬೇಕಾದ್ರೆ 5 ಗ್ಯಾರಂಟಿ ಯೋಜನೆಗಳು ನಿಮ್ಗೆ ನೆನಪಿ ಬರ್ಲಿಲ್ವಾ? ನಮ್ಮನ್ನ 17 ವರ್ಷದಿಂದ ಪ್ರತಿಯೊಬ್ಬ ಅಂಗವಿಕಲರ ಮನೆಗೆ ನಾವು ಸೌಲಭ್ಯಗಳನ್ನು ಮುಟ್ಟಿಸ್ತಾ ಇದೀವಿ. ಈಗ ನಮ್ಮಿಂದ ಅವ್ರು ಸೌಲಭ್ಯಗಳು ತಗೊಂತಾ ಇದಾರೆ. ಅಟ್ಲೀಸ್ಟ್ ಅವ್ರಿಗಾದ್ರೂ ನಾವು ಸಹಾಯ ಮಾಡ್ಬೇಕಂದ್ರೆ ನಾವು ಬೇಕಲ್ವಾ? ನಾವು ಚೆನ್ನಾಗಿದ್ರೆ ಅವ್ರನ್ನ ನಾವು ಬದುಕಿಸ್ಬೇಕು, ಅಂಗವಿಕಲರನ್ನ. ಹೌದಾ? ಅದಕ್ಕೋಸ್ಕರ ನೀವು 5 ಗ್ಯಾರಂಟಿ ಯೋಜನೆಗಳು ನಮಗೆ ತರಬೇಡ್ರಿ. ಯಾವಾಗ್ಲೂ ಇದನ್ನೇ ಹೇಳ್ತಾ ಇದಾರೆ ಎಲ್ಲೋದ್ರನ್ನ ಸಚಿವರೇ. ನಮಗೆ ಅದು 5 ಗ್ಯಾರಂಟಿ ಯೋಜನೆಗಳು ಬೇಡ, ನಮಗ್ ಖಾಯಮಾತಿ ಕೊಡ್ರಿ. ನಾವು ಕೇಳಕತ್ತಿರೋದು ಇಷ್ಟೇ. ನಾವು ನಮ್ಮ ಹೊಟ್ಟೆ ತುಂಬಬೇಕಂದ್ರೆ ನಾವು ಖಾಯಮಾತಿ ಇದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬುತ್ತೆ. ನೀವು ಈಗ ಆಲ್ರೆಡಿ ಹೊಟ್ಟೆ ತುಂಬಿದವ್ರು, ನಾವು ಹೊಟ್ಟೆ ಹಸ್ತವ್ರು. ಹೊಟ್ಟೆ ಹಸ್ತರಿಗೆ ಎಷ್ಟು ಕಿಚ್ಚಿರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತು. ಅದಕ್ಕೋಸ್ಕರ ನೀವು ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಗೊತ್ತಿಲ್ಲ. ನಮಗ್ ಖಾಯಮಾತಿ ನೀವು ಕೊಡ್ಲೇಬೇಕು. ಇಷ್ಟೇ ಸರ್ ನಾವ್ ಅವ್ರನ್ನ ಕೇಳೋದು. ನಮ್ಮ ಹೆಸರು ಚನ್ನಬಸಮ್ಮ ಅಂತ ಹೇಳಿ.